ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಲೂಕನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯದ 49 ಮತ್ತು 50ನೇ ವಾಕ್ಯ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾ ಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಹೌದು ಪ್ರಿಯರೇ, ಈ ಒಂದು ಸಂದರ್ಭದ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ಸತ್ತಂತಾಗಿರಬಹುದು. ನಿಮ್ಮ ಜೀವಿತದ ಅನೇಕ ಆಸೆಗಳು ಸತ್ತಂತೆ ಆಗಿರಬಹುದು, ನಿಮ್ಮ ನಿರೀಕ್ಷೆಯು ಸತ್ತಂತೆ ಆಗಿರಬಹುದು. ಆದರೆ ಯೇಸು ಕ್ರಿಸ್ತನು ಈ ದಿನದಲ್ಲಿ ನಿಮಗೆ ಹೇಳುವಂತಹ ವಾಗ್ದಾನ ಇದಾಗಿದೆ: ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಕಾರ್ಯಗಳು ಸತ್ತಂತೆ ಆಗಿದೆಯೋ, ಸತ್ತು ಹೋಗಿದೆಯೋ, ಆ ಎಲ್ಲ ಕಾರ್ಯಗಳಿಗೂ ಜೀವ ಕೊಡಲು ಯೇಸು ಕ್ರಿಸ್ತನಿಗೆ ಸಾಧ್ಯ ಪ್ರಿಯರೇ. ಆದುದರಿಂದ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡೋಣ. ಭಯವಿಲ್ಲದ ರೀತಿಯಲ್ಲಿ, ನಮಗೆ ಭಯವಿದ್ದರೂ ಕೂಡ ಯೇಸು ಕ್ರಿಸ್ತನು ಆ ಭಯದಿಂದಲೂ ನಮ್ಮನ್ನು ಬಿಡಿಸಿ ನಮಗೆ ಬೇಕಾಗಿರುವಂಥ ಕಾರ್ಯಗಳಲ್ಲಿ ಜೀವವನ್ನು ತುಂಬುವಂಥವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ ಏಸಪ್ಪ, ಈಗ ಓದಿದಂಥ ಕರ್ತನೆ ವಾಕ್ಯ ಭಾಗದಲ್ಲಿ ಏಸಪ್ಪ, ನೀವು ಸ್ವಾಮಿ ಹೇಳಿದಂತಹ ವಾಗ್ದಾನದ ಪ್ರಕಾರವಾಗಿ ಕರ್ತನೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತಗಳಲ್ಲಿ ನೀವು ಅದ್ಭುತವನ್ನು ನಡೆಸಿ ಕರ್ತನೆ. ಯಾವೆಲ್ಲ ಕಾರ್ಯಗಳು ಸತ್ತು ಹೋಗಿದೆಯೋ ಆ ಎಲ್ಲ ಕಾರ್ಯಗಳಿಗೆ ಜೀವವನ್ನು ತುಂಬಬೇಕಾಗಿ, ಆ ಜೀವದಿಂದ ಏಸಪ್ಪ ಪ್ರತಿಯೊಬ್ಬೊಬ್ಬರ ಜೀವನ ಉಜ್ಜೀವನಗೊಳ್ಳುವಂತೆ ನೀವು ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.